ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಸೂಲಿಬೆಲೆಯ ಜನತಾ ಕಾಲೋನಿಯಲ್ಲಿ ಘಟನೆ ನಡೆದಿದ್ದು, ಸೈಯದ್ ಇಮ್ರಾನ್ ಅನ್ನೋರ ಮನೆ ಮೇಲೆ ಮಕ್ಕಳ ರಕ್ಷಣಾ ಘಟಕ, ಚೈಲ್ಡ್ ಲೈನ್, ಮಹಿಳಾ ಮತ್ತು ಮಕ್ಕಳ ಇಲಾಖೆ, ಸೂಲಿಬೆಲೆ ಪೊಲೀಸರು ದಾಳಿ ನಡೆಸಿದ್ದಾರೆ. ಈ ವೇಳೆ ಮನೆಯ ಕೋಣೆಯೊಂದರಲ್ಲಿ ಟೈಲ್ಸ್ ತೆಗೆದು ಹಳ್ಳ ತೆಗೆದಿರೋದು ಪತ್ತೆಯಾಗಿದೆ. ನಿಧಿಗಾಗಿ 8 ತಿಂಗಳ ಮಗುವನ್ನ ಬಲಿ ಕೊಡಲು ಮುಂದಾಗಿದ್ರಾ ಅನ್ನೋ ಸಂಶಯ ವ್ಯಕ್ತವಾಗಿದೆ. ಘಟನಾ ಸಂಬಂಧ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಶಿವಮ್ಮ ಮಾತನಾಡಿ, ಮಕ್ಕಳ ಸಹಾಯವಾಣಿಗೆ ಕರೆಯೊಂದು ಬಂದಿದ್ದು 8 ತಿಂಗಳ ಮಗುವನ್ನ ಬಲಿ ಕೊಡುತ್ತಿರುವ ಸಂಶಯ ವ್ಯಕ್ತಪಡಿಸಿದ್ದಾರೆ. ನಿಧಿಗಾಗಿ ಬಲಿ ಕೊಡುತ್ತಿರುವ ಸಂಶಯದ ಮೇಲೆ ಮಕ್ಕಳ ರಕ್ಷಣಾ ಘಟಕದ ಅಧಿಕಾರಿಗಳು ಮತ್ತು ಪೊಲೀಸ್ ತಂಡ ಸೈಯದ್ ಇಮ್ರಾನ್ ಮನೆ ಮೇಲೆ ದಾಳಿ ಮಾಡಲಾಗಿದೆ. ಈ ವೇಳೆ ಮನೆಯ ಕೋಣೆಯೊಂದರಲ್ಲಿ ಗುಂಡಿ ತೋಡಿರೋದು ಪತ್ತೆಯಾಗಿದೆ. ಸ್ಥಳದಲ್ಲಿ ಪೂಜಾ ಸಾಮಗ್ರಿಗಳು ಕಂಡುಬಂದಿದ್ದು, ಮೇಲ್ನೋಟಕ್ಕೆ ನಿಧಿಗಾಗಿ ಬಲಿ ಕೊಡುವ ಯತ್ನ ಮಾಡಲಾಗಿದೆ ಎಂದರು. ಮಗುವನ್ನ ರಕ್ಷಣೆ ಮಾಡಲಾಗಿದ್ದು, ಬಾಲಮಂದಿರದ ವಶಕ್ಕೆ ನೀಡಲಾಗಿದೆ. ಸೈಯದ್ ಇಮ್ರಾನ್ ಮಗುವನ್ನ ದತ್ತು ಪಡೆದಿರುವುದಾಗಿ ಹೇಳ್ತಿದ್ದಾರೆ. ಆದರೆ ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳು ಅವರ ಬಳಿ ಇಲ್ಲ. ಸೋಮವಾರ ಮಕ್ಕಳ ಕಲ್ಯಾಣ ಸಮಿತಿಯಲ್ಲಿ ವಿಚಾರಣೆ ಮಾಡಲಾಗುವುದು. ಇಲ್ಲಿ ಸೈಯದ್ ಇಮ್ರಾನ್ ಹೇಳಿಕೆ ಪಡೆಯಲಾಗುವುದು. ಆನಂತರ ಮುಂದಿನ ಕಾನೂನು ಕ್ರಮ ತೆಗೆದುಕೊಳ್ಳುವುದಾಗಿ ಅವರು ಸ್ಪಷ್ಟಪಡಿಸಿದ್ದಾರೆ. ನಮಗೊಂದು ಮಾಹಿತಿ ಬರುತ್ತೆ, ಒಂದು ದೂರು ಬರುತ್ತೆ ಮಕ್ಕಳ ಸಹಾಯವಾಣಿ 109ಗೆ. ಒಂದು ಮಗುನ ಒಂದು 8 ತಿಂಗಳ ಮಗು, ಒಂದು 8 ತಿಂಗಳಿಂದ ಒಂದು ಮಗುನ ಸಾಕೊಂಡಿದ್ದಾರೆ. ಅದರ ನಿಧಿ ತೆಗಿತಕ್ಕಂಥ ಒಂದು ಉದ್ದೇಶದಿಂದ ಮಗುನ ಬಲಿ ಕೊಡೋದಕ್ಕೆ ಅಂತಂದ್ಬಿಟ್ಟು ಸಾಕಿದ್ದಾರೆ ಅಂತ ಒಂದು ಕಂಪ್ಲೇಂಟ್ ಬರುತ್ತೆ. ಕಂಪ್ಲೇಂಟ್ ಆಧಾರವಾಗಿ ಚೈಲ್ಡ್ ಲೈನು ಮತ್ತು ಮಕ್ಕಳ ರಕ್ಷಣಾ ಘಟಕ ಮತ್ತು CDP ಅವರದು ನಾವು ದಾಳಿ ಮಾಡಿದಾಗ ಅಲ್ಲಿ ಮಗುನ ರೆಸ್ಕ್ಯೂ ಮಾಡಬೇಕಾಗತ್ತೆ. ರೆಸ್ಕ್ಯೂ ಮಾಡಿರ್ತೀವಿ. ಅಲ್ಲಿ ಒಂದು ಗುಡಿ ತೋಡಿರ್ತಾರೆ. ಆ ಗುಡಿ ತೋಡಿದ್ರ ಕಡೆ ಒಂದು ಪೂಜೆ ಸಾಮಗ್ರಿಗಳು ಒಂದು ಸ್ವಲ್ಪ ಎಲ್ಲ ಅನುಮಾನಾಸ್ಪದವಾಗಿ ಕಾಣಿಸಿರ್ತವೆ. ತೊಗೊಂಡು ಬಂದು ನಾವು ಪೊಲೀಸರ ಸಹಾಯದಿಂದ ರೆಸ್ಕ್ಯೂ ಮಾಡಿ ತಂದಿದ್ದೀವಿ, ನಮ್ಮ ಸುಪರ್ದಿಯಲ್ಲಿ ಇಟ್ಕೊಂಡಿದ್ದೀವಿ. ಸೋಮವಾರ ಒಂದು ಕಮಿಟಿ ನಡೆಯುತ್ತೆ, CWC ಅಂತ. ಅದ್ರ ಮುಂದೆ ಪ್ರೊಡ್ಯೂಸ್ ಮಾಡ್ತೀವಿ. ಅಲ್ಲಿ ಅವ್ರೇನು ಬಂದು ಮಾಹಿತಿ ಕೊಡ್ತಾರೋ ಅದ್ರ ಮೇಲೆ ನೋಡಿ ಮತ್ತು ಕಂಪ್ಲೇಂಟ್ ಮಾಡ್ತಕ್ಕಂಥದ್ದು ಆಕ್ಷನ್ ತಗೊಳ್ತಾರೆ, ಮುಂದಿನ ಕ್ರಮ ಕೈಗೊಳ್ತೀವಿ. ಅಲ್ಲಿ ಏನಾದ್ರು ಬಂಧನ ಮಾಡೋದು ಅಂಥದ್ದು ಏನಾದರೂ ಆಗಿದೆ? ಅದು ನೆಕ್ಸ್ಟ್ ಲೆವೆಲಲ್ಲಿ ಆಗುತ್ತೆ. ಜಸ್ಟ್ ನಮಗೆ ದೂರಿನ ಉದ್ದೇಶದಿಂದ ದೂರ ಏನು ಬಂತು ಅದರ ಒಂದು ಆಧಾರದ ಮೇಲೆ ಮಗು ರೆಸ್ಕ್ಯೂ ಮಾಡಿಬಿಟ್ಟಿದ್ದೀವಿ. ಸೋಮವಾರ ಆ ಪ್ರಕ್ರಿಯೆ ಆಗುತ್ತೆ. ಈಗ ಮಗು ಎಲ್ಲಿದೆ? ಮಗು ನಮ್ಮ ಸುಪರ್ದಿಯಲ್ಲಿದೆ. ಒಂದು ಮಕ್ಕಳ ಶಿಶು ಮಂದಿರದ